ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ಇಲಾಖೆ ಅಂದ್ರೆ ಅಕ್ರಮಗಳ ಗೂಡು ಅನ್ನೋದು ಪದೇ ಪದೇ ಸಾಬೀತಾಗ್ತದೆ. ಒಂದ್ ಕಡೆ ವಾಹನ ನೋಂದಣಿ ಮಾಡುವಲ್ಲಿ ಅಕ್ರಮ ಎಸಗಿದ್ರೆ ಮತ್ತೊಂದ್ ಕಡೆ ವಾಹನಗಳ ಎಫ್ಸಿ ಮಾಡುವಲ್ಲಿಯೂ ಭ್ರಷ್ಟಾಚಾರ ನಡೆಸಲಾಗ್ತಿದೆ. ಇದಕ್ಕೆ ಪೂರಕ ಎನ್ನುವಂತೆ ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ಅಕ್ರಮ ನಡೆದಿದ್ದು ಪ್ರಳಯಾಂತಕ ಆಫೀಸರ್ಸ್ ನಡೆ ಇಡೀ ಇಲಾಖೆನೇ ತಲೆ ತಗ್ಗಿಸುವಂತೆ ಮಾಡಿದೆ. ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿದ್ದಾರೆ ಖತರ್ನಾಕ್ ಆಫೀಸರ್ಸ್. ಗಡಿಭಾಗದ ಆರ್ಟಿಒ ಅಧಿಕಾರಿಗಳ ಹಣದ ದಾಹಕ್ಕೆ ಕೊನೆ ಇಲ್ವಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಅಧಿಕಾರಿಗಳ ಮುಖವಾಡ ಬಯಲು. ಸಾರಿಗೆ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆವಾಗವಾಗ ಬೆಳಕಿಗೆ ಬರ್ತಾನೆ ಇರ್ತವೆ. ಇದೀಗ ಗ್ಯಾರಂಟಿ ನ್ಯೂಸ್ ಆರ್ಟಿಒ ಅಧಿಕಾರಿಗಳ ಮುಖವಾಡವನ್ನ ಬಯಲು ಮಾಡಿದೆ. ಎಲ್ಲೋ ಓಡಾಡುವ ವಾಹನಗಳಿಗೆ ಇನ್ಯಾವುದೋ ಕಚೇರಿಯಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡುವ ದಂಧೆ ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ಸದ್ದಿಲ್ಲದೆ ನಡೀತಾ ಇದೆ. ಈ ಕುರಿತ ದಾಖಲೆಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದ್ದು, ಇದರ ಹಿಂದೆ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರ ಕೈವಾಡ ಇರೋದು ಸಾಬೀತಾಗಿದೆ. ಕೆಜಿಎಫ್ ಸಾರಿಗೆ ಕಚೇರಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡೋಕೆ ಅಧಿಕಾರಿಗಳೇ ಕ್ಯೂನಲ್ಲಿ ನಿಂತಿದ್ದಾರೆ. ಹಣ ಕೊಟ್ರೆ ಸಾಕು ಬೇರೆಲ್ಲೋ ಓಡಾಡುವ ವಾಹನಕ್ಕೆ ತಮ್ಮ ಕಚೇರಿಯಲ್ಲೇ ಎಫ್ಸಿ ನೀಡುವ ಕೆಲಸವನ್ನ ಪೂಜಾ ಮಾಡ್ತಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ಲೇಡಿ ರೂಪದ ರೋಬೋಟ್ ಅಂತಾನೆ ಗುರುತಿಸಿಕೊಂಡಿರುವ ಪೂಜಾ ಹಿಟ್ನಾಳ್ ಕೆಜಿಎಫ್ ಸಾರಿಗೆ ಇಲಾಖೆಯಲ್ಲಿ ಎಫ್ಸಿ ಮಾಡಿದ್ದಾರೆ. ಇದೇ ರೀತಿ ಜನವರಿ ತಿಂಗಳಿನಲ್ಲಿ 16 ವಾಹನಗಳಿಗೆ ಎಫ್ಸಿ ಮಾಡಿದ್ದು, ಇದರಲ್ಲಿ ಬಹುತೇಕ ವಾಹನಗಳು ಹೊರ ರಾಜ್ಯದಲ್ಲಿ ನೋಂದಣಿಯಾದ ವಾಹನಗಳಾಗಿವೆ. ಇನ್ನು ಪ್ರೊಫೆಷನರಿ ಹುದ್ದೆಯಲ್ಲಿರೋ ಐಎಂಪಿ ಪೂಜಾ ಅವರ ಅಕ್ರಮಗಳು ಒಂದಾದ ಮೇಲೊಂದರಂತೆ ಬೆಳಕಿಗೆ ಬರ್ತಾ ಇವೆ. ಹೀಗಿದ್ರೂ ಹಿರಿಯ ಅಧಿಕಾರಿಗಳು ಮಾತ್ರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.